ಅಲ್ಪ, ಬಹಳ ಅಲ್ಪ. ಸಾಧನೆ ಬಹಳ ಅಲ್ಪ, ಸಾಧಿಸಬೇಕಾಗಿರೋದು ಸಾಗರದಷ್ಟು ಅಂತ ಹೇಳ್ತಾರೆ ನೋಡಿ. ಹಾಗೆ ಹಣ ಇದನ್ನೆಲ್ಲ ಅವಲೋಕಿಸ್ತಾ ಬಂದಾಗ ಒಂದು ತೃಪ್ತಿ ಅನ್ನುವಂಥದ್ದು ಇವತ್ತವರೆಗೂ ನೀವು ರಾಜ್ಕುಮಾರ್ಗೆ ಸಿಕ್ಕಿಲ್ಲ. ಹಗಲು ರಾತ್ರಿ ಅದನ್ನೇ ಯೋಚನೆ ಮಾಡ್ತಾ ಇದ್ದಾನೆ. ಇನ್ನೂ ಸ್ವಲ್ಪ ಒಳಗಡೆ ನುಗ್ಗಬೇಕಲ್ಲ, ಇನ್ನೂ ಸ್ವಲ್ಪ ಒಳಹೊಕ್ಕು ನೋಡ್ಬೇಕಲ್ಲ, ಪಾತ್ರೆಗಳನ್ನ ಚೆನ್ನಾಗಿ ಮಾಡ್ಬೇಕಲ್ಲ, ಚೆನ್ನಾಗಿ ಪಾಠ ಮಾಡ್ಬೇಕಲ್ಲ, ನಾನು ಚೆನ್ನಾಗಿ ಪಾಠ ಮಾಡ್ಬೇಕಲ್ಲ ಅನ್ನೋ ಒಂದು ಹುಚ್ಚು ಬಿಟ್ರೆ ಬೇರೆ ಇನ್ನೇನು ನನಗಿಲ್ಲ. ಅಷ್ಟರಲ್ಲಿ ಮನುಷ್ಯನಿಗೆ ಬರತಕ್ಕಂತಹ ಕೆಲವಾರ ತಾಪತ್ರಯಗಳು ದೈಹಿಕವಾಗಿ ಮಾನಸಿಕವಾಗಿ ಇದೆಲ್ಲ ಬಂದು ಈ ಮಂಡಿ ನೋವಂತೆ ಅದಂತೆ ಇದೆಲ್ಲ ಯಾತ್ರಿಂದ ಬಂತು? ನಿಮ್ಮೆಲ್ಲ ಪಾಪ ಬಹಳ ಕಷ್ಟಪಟ್ಬಿಟ್ಟಿದ್ರಿ, ಬೇಕಾದಷ್ಟು ಫೈಟು ಗೀಟು ಅದು ಇದೆಲ್ಲ ಮಾಡ್ಬಿಟ್ಟು ಇದೆಲ್ಲ ಮಾಡಿದ್ದಾರೆ, ಹಳೆ ನೋವುಗಳಿರಬಹುದು ಅಂತ ಹೇಳಿ ಇದ್ರೂ ಇರಬಹುದೇನೋ, ಅದು ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದೇ ನಾನು ಹೇಳ್ಕೊಳ್ಳೋದಿಲ್ಲ ಅದನ್ನ. ಹೌದು, ಇದು ನೋಡಿ ಹೀಗಾಗೋಯ್ತು ಅಂತ. ಹೇಗೆ ಭಗವಂತ ಇಲ್ಲಿವರೆಗೆ ನಮ್ಮನ್ನು ಈ ರೀತಿ ನಡೆಸಿಕೊಂಡು ಮಾರ್ಗದರ್ಶನ ಮಾಡಿದ್ನು, ಅದೇ ಭಗವಂತ ಇದನ್ನು ಕೊಟ್ಟಿದ್ದಾನೆ. ಯಾಕೆ ತಗೋಬಾರದು? ಇಲ್ಲಿವರೆಗೆ ಎಷ್ಟು ಸುಖಾನ ನಾನು ಅನುಭವಿಸಿದೀನೋ ಹಾಗೆ ಈ ದೈಹಿಕವಾಗಿ ಬರತಕ್ಕಂತಹ ಸುಖನೂ ಅದನ್ನು ಹಾಗೇನೇ ತಗೋಬೇಕು ಹೊರತು ಅದನ್ನು ಬೇರೆ ರೀತಿ ತಗೊಳಕ್ ಆಗೋದಿಲ್ಲ. ಏನ್ ಕರ್ಮ ಮಾಡಿದ್ದಕ್ಕೆ, ಯಾರಿಗ ಅನ್ಯಾಯ ಮಾಡಿದ್ದಕ್ಕೆ ನನಗಿದ್ದಾರೆ ಎಲ್ಲ ಬರಬೇಕಾಗಿತ್ತು ಅನ್ನೋದು ಏನೋ ಮಾಡಿರ್ಬೋದಪ್ಪ, ಯಾರಿಗ್ ಗೊತ್ತು? ಒಂದ್ ಸ್ವಲ್ಪ ತಿರುಗಿ ನೋಡ್ಕೊಂಡು ನಿನ್ನನ್ನು ನೀನು ನೋಡ್ಕೊಂಡ್ಬಿಟ್ರೆ ಬಹಳ ಒಳ್ಳೇದು. ಅದಕ್ಕೆ ಯಾವಾಗಲೂ ನಮ್ಮಲ್ಲಿ ನಾವು ಆಗಬೇಕು ಅಂತ ಹೇಳ್ತಾರೆ ದೊಡ್ಡವರುಗಳು. ನನ್ನಲ್ಲಿ ನಾನಾದಾಗ ನನ್ನ ತಪ್ಪು ನೆಪ್ಪುಗಳು ಹಾಗೂ ಒಳ್ಳೆತನದ ಗುರುತುಗಳು ನಮಗೆ ಸಿಕ್ಕಿದಾಗ ನಾವು ಯಾವ ರೀತಿ ನಡ್ಕೊಂಡು ಹೋಗಬಹುದು. ಆದ್ರಿಂದ ನನಗಿಷ್ಟು ದೈಹಿಕವಾಗಿ ಇಷ್ಟು ತೊಂದರೆಗಳಿದ್ರು ಕೂಡ ಅದನ್ನು ನಾನು ಮನಸ್ಸು ತಗೋತಾ ಇಲ್ಲ, ಬರ್ತಾ ಇಲ್ಲ. ಇಲ್ಲಿವರೆಗೆ ಹೇಗೆ ಆನಂದವಾಗಿ ಇದನ್ನೆಲ್ಲ ನೀವು ಕೊಟ್ಟಂತಹ ಪ್ರೋತ್ಸಾಹ, ಈ ಕೀರ್ತಿ, ಇವುಗಳನ್ನೆಲ್ಲ ಅನುಭವಿಸ್ತಾ ಬಂದಿದ್ದೇನೆ. ಹಾಗೆ ಇಲ್ಲಿರ್ತಕ್ಕಂತಹ ವ್ಯಾಧಿ, ಆ ನೋವನ್ನು ಕೂಡ ಹಾಗೆ ಅನುಭವಿಸೋದಕ್ಕೆ ನನಗೆ ಬಹಳ ಆನಂದ ಆಗುತ್ತೆ.